ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗೋಡೆ. ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗೋಡೆ. ತೈಲವಿಲ್ಲದೆ ಪ್ರಗತಾನಂತೂ ಬೆಳಗಬಲ್ಲುದು. ತೈಲವಿಲ್ಲದೆ ಪ್ರಗತಾನಂತೂ ಬೆಳಗಬಲ್ಲುದು. ಗುರುವಿದೆ ಲಿಂಗವಿದೆ ಶಿಷ್ಯನು ಜ್ಞಾನೋದಯವಾಗುವುದನ್ನಕ್ಕರ ಭಕ್ತಿಯಲ್ಲಿಯದು. ಭಕ್ತಿಯಲ್ಲಿಯದು ಶಿಷ್ಯನು ಜ್ಞಾನೋದಯವಾಗುವುದನ್ನಕ್ಕರ ಭಕ್ತಿಯಲ್ಲಿ ಅದು ಅಂತ ಹೇಳ್ತಾರೆ. ಪ್ರಣತಿ ಅದ, ಹಾಂ ಭಕ್ತಿ ಅದ. ಪ್ರಣತಿ ಅಂದರೆ ದೀಪ ಬರ್ತದೆ. ದೀಪ ಇದು ಎಣ್ಣೆ ಬೇಕಲ್ಲ, ಭಕ್ತಿಯನ್ನು ಎಣ್ಣೆ ಹಾಕಿದಾಗ ಉರಿತದ. ಅದಕ್ಕೆ ಏನಂತಾರೆ, ಗುರು ಇದೆ ಲಿಂಗವಿದೆ. ಗುರುವಾದನ ದೇವರದನ ಲಿಂಗನದ ಶಿಷ್ಯನೊಳು ಜ್ಞಾನೋದಯವಾಗುವುದನ್ನಕ್ಕರ ಭಕ್ತಿಯಲ್ಲಿ ಇದು ಅಂತ. ಭಕ್ತಿಯಲ್ಲಿ ಬರಬೇಕಾಗ್ತದೆ. ಶುದ್ಧಾನೋದಯವಾಗುವುದನ್ನಕ್ಕರ ಅಂತ ಹೇಳ್ತಾರೆ ಮಹಾತ್ಮರು. ಶುದ್ಧಾನ ಅಂದರೆ ಏನು? ಭಕ್ತಿ ಎದಕ್ಕೆ ಮಾಡ್ತೀವಿ? ನಿಷ್ಕಲ್ಮಶವಾದ ಭಕ್ತಿಯನ್ನು ಬೇಡಕ್ಕೆ ಭಿಕ್ಷಾ ಬೇಡಲಿಕ್ಕಲ್ಲ, ನನಗೆ ಅದು ಕೊಡು ಇದು ಕೊಡು ಅನ್ನೋದು ಭಕ್ತಿ ಅಲ್ಲ. ಇಲ್ಲ ಸಮರ್ಪಣೆ. ಭಕ್ತಿ ಅಂದರೆ ಏನು? ಸಂಪೂರ್ಣ ಸಮರ್ಪಣೆ, ಸರ್ವಾರ್ಪಣ, ಸಂಪೂರ್ಣವಾಗಿ ಕೊಟ್ಬಿಡ್ದು, ಅದು ಭಕ್ತಿ ಅನಿಸ್ತದೆ. ಅದರಿಂದ ಅದಕ್ಕೆ ಅವ್ರು ಹೇಳ್ತಾರೆ, ಶಿಷ್ಯನೋಡು ಸುಜ್ಞಾನೋದಯವಾಗುವುದನ್ನಕ್ಕರ. ಸುಜ್ಞಾನ ಅಂದರೆ ಅದು ಸಮರ್ಪಣೆ ಮಾಡೋದು, ಮಾಡಬೇಕು ಅನ್ನೋ ಭಾವ. ಖಾಲಿ ಮಾಡಬೇಕು. ಇದು ಖಾಲಿ ಮಾಡಿದಾಗ ಅಲ್ಲಿ ಬರ್ತದೆ. ನಾವು ಎಲ್ಲಿವರೆಗೆ ಅಹಂಕಾರ ಶೂನ್ಯರಾಗೋದಿಲ್ಲ, ಅಲ್ಲಿವರೆಗೆ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಭಾವ ಹೇಳ್ತಾರೆ ಶರಣರು.